ಬಡವರ ಹೊಟ್ಟೆ ತುಂಬಿಸಲು ಸರ್ಕಾರ ಜಾರಿಗೆ ತಂದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದು ಅನ್ನಭಾಗ್ಯ ಯೋಜನೆ. ಆದರೆ ಇದೇ ಯೋಜನೆಗೆ ಇಲಾಖೆಯ ಒಳಗಿರುವ ಕೆಲವು ಭ್ರಷ್ಟ ಅಧಿಕಾರಿಗಳು ಕನ್ನ ಹಾಕ್ತಿದ್ದಾರೆ. ಬಡವರ ಹಸಿವು ನೀಗಿಸಬೇಕಾದ ಅಕ್ಕಿ ಈಗ ಅಧಿಕಾರಿಗಳ ಮತ್ತು ಬ್ರೋಕರ್ಗಳ ಜೇಬು ತುಂಬಿಸಿದೆ ಎಂಬ ಆಘಾತಕಾರಿ ಸತ್ಯ ಗ್ಯಾರಂಟಿ ನ್ಯೂಸ್ ನಡೆಸಿದ ಮಹಾ ತನಿಖೆಯಲ್ಲಿ ಬಯಲಾಗಿದೆ. ಈ ಕುರಿತ ಒಂದು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸದ್ದಿಲ್ಲದೆ ಮಾಯವಾಗ್ತಿದ್ಯಾ ಬಡವರಿಗೆ ಸೇರ್ಬೇಕಾದ ಪಡಿತರ ಅಕ್ಕಿ? ದಾಖಲೆ ಸಮೇತ ದೂರು ಕೊಟ್ಟರೂ ಕ್ರಮ ಕೈಗೊಳ್ಳದಿರಲು ಕಾರಣವೇನು? ಅನಧಿಕೃತ ಅಂಗಡಿಗಳ ದರ್ಬಾರ್ಗೆ ಅಧಿಕಾರಿಗಳೇ ಕೊಡ್ತಿದ್ದಾರಂತೆ ಸಾಥ್. ಕಾಂಗ್ರೆಸ್ ಸರ್ಕಾರ ನೀಡಿರೋ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯವೂ ಒಂದು. ಸರ್ಕಾರ ಅನ್ನಭಾಗ್ಯಕ್ಕೆ ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಬಡವರು ಹಸಿವು ಮುಕ್ತರಾಗ್ಲಿ ಅಂತ ಕನಸು ಕಾಣ್ತಿದ್ರೆ, ಇಲ್ಲಿ ಸರ್ಕಾರದ ಆಸೆಗೆ ಇಲಾಖೆಯ ಕೆಲ ಹಣಬಾಕ ಅಧಿಕಾರಿಗಳು ಕೊಳ್ಳಿ ಇಡ್ತಿದ್ದಾರೆ ಎಂಬ ಆರೋಪ ಕೇಳಿ ಬರ್ತಿದೆ. ಜಿಲ್ಲಾ ಮಟ್ಟದ ಗೋದಾಮುಗಳಿಂದ ಹಿಡಿದು ಪಡಿತರ ಅಂಗಡಿಗಳವರೆಗೆ ಅಕ್ಕಿ ತಲುಪುವ ಮೊದಲೇ ಅದು ಮಾಯವಾಗ್ತಿದೆಯಂತೆ. ಈ ಅಕ್ರಮದ ಹಿಂದೆ ದೊಡ್ಡ ಜಾಲವೇ ಇರೋದು ದಾಖಲೆಗಳಿಂದ ಬೆಳಕಿಗೆ ಬಂದಿದೆ. ಈ ಅಕ್ರಮ ಫುಡ್ ಆಫೀಸರ್ ಕೆಂಪರಾಜು ಅಣತಿ ಮೇರೆಗೆ ನಡೀತಾ ಇದೆ ಅನ್ನೋ ಆರೋಪವನ್ನ ಸಾಮಾಜಿಕ ಹೋರಾಟಗಾರ ಮೋಹನ್ ಕುಮಾರ್ ಮಾಡ್ತಿದ್ದಾರೆ. ಈ ಕುರಿತಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೂ ದಾಖಲೆಗಳ ಸಮೇತ ದೂರು ನೀಡಿದ್ದಾರೆ. ಮೇನ್ ಇನ್ಚಾರ್ಜ್ ಬಂದು ಕೆಂಪರಾಜು ಅವರು. ಫುಡ್ ಇದಕ್ಕೂ ಅಷ್ಟೇ, SVG ಗೋಡನ್ಗೂ ಅವರೇನೆ, ಆಮೇಲೆ ಇದಕ್ಕೂ ವಾರ್ಡ್ಗೂ ಅವರೇನೆ, ಇದ್ರ ಇನ್ಚಾರ್ಜ್ನೂ ಅವರನ್ನೇ. ಎರಡರೂ ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅವ್ರು ಹಾಕ್ತಾರೆ. ಇವ್ರು ಇನ್ಸ್ಪೆಕ್ಷನ್ ಮಾಡ್ದಲೆ ಹೆಂಗೆ ಇಶ್ಯೂ ಮಾಡ್ತಾರೆ ಅಕ್ಕಿನ? ಹೆಂಗೆ ಇಶ್ಯೂ ಮಾಡ್ತಾರೆ ಹೇಳಿ? ನನ್ನ ಪ್ರಶ್ನೆ ಅದು. ಹೆಂಗೆ ಇಶ್ಯೂ ಮಾಡ್ತಾರೆ? ಆಮೇಲೆ ಇದು ಗೋಲ್ಮಾಲಿಗೆ ಏನು ಗೊತ್ತಾ, ಬ್ಲ್ಯಾಕ್ ಮಾರ್ಕೆಟರ್. ಈಗ ಸುಬ್ಬರಾಜು ಅಂತ ಒಬ್ರು ಇದ್ದಾರೆ, ಬ್ಲ್ಯಾಕ್ ಮಾರ್ಕೆಟರ್. ಅದಕ್ಕೂ ಇವ್ರಿಗೂ ಇವು ನೋವೇ ಕನ್ಸರ್ನ್ಡು. ಅವ್ರ ಹತ್ರ ಇವರು ಇದು ಮಾಡ್ಕೊಳ್ಳೋದು, ನಾನು ಇಷ್ಟು ಕೊಡ್ತೀನಿ, ನೀನು ನನಗೆ ಇಷ್ಟು ಕೊಟ್ಬಿಡು, ನಾನು ಇಷ್ಟು ಅಕ್ಕಿ ನಿನ್ಗೆ ಕಳಿಸ್ತೀನಿ. ಮೋಹನ್ ಕುಮಾರ್ ಕೊಟ್ಟಿರುವ ದೂರಿನಲ್ಲಿ ಸರ್ಕಾರಿ ಗೋದಾಮುಗಳಿಂದ ಲಾರಿಗೆ ಲೋಡ್ ಆಗುವ ಅಕ್ಕಿ ಪಡಿತರ ಅಂಗಡಿಗೆ ಹೋಗದೆ ಮಾರ್ಗ ಮಧ್ಯೆ ಖಾಸಗಿ ಗೋದಾಮುಗಳಿಗೆ ಶಿಫ್ಟ್ ಆಗ್ತಿದ್ಯಂತೆ. ಅದೇ ಅಕ್ಕಿಯನ್ನ ಪಾಲಿಶ್ ಮಾಡಿ ಬ್ರಾಂಡೆಡ್ ಅಕ್ಕಿ ಅಂತ ಮಾರಾಟ ಮಾಡ್ತಾರಂತೆ. ಅಸ್ತಿತ್ವದಲ್ಲೇ ಇಲ್ಲದ ಪಡಿತರ ಅಂಗಡಿಗಳ ಹೆಸರಿನಲ್ಲಿ ಪ್ರತಿ ತಿಂಗಳು ಸಾವಿರಾರು ಕ್ವಿಂಟಾಲ್ ಅಕ್ಕಿ ಬಿಡುಗಡೆ ಮಾಡಿಸೋ ಕೆಲಸವನ್ನ ಫುಡ್ ಆಫೀಸರ್ ಕೆಂಪರಾಜು ಹಾಗೂ ಬ್ರೋಕರ್ ಸುಬ್ಬರಾಜು ಮಾಡ್ತಿದ್ದಾರಂತೆ. ಸಕಾಲಕ್ಕೆ ದಾಖಲೆ ಸಲ್ಲಿಸದ ಹಾಗೇನೆ ಕಾನೂನು ಉಲ್ಲಂಘಿಸಿದ ಅಂಗಡಿಗಳ ಮೇಲೆ ಕ್ರಮ ಕೈಗೊಳ್ಳುವ ಬದಲು ಫುಡ್ ಆಫೀಸರ್ ಕೆಂಪರಾಜು ಲಂಚ ಪಡೆದು ಪರವಾನಗಿ ನವೀಕರಣ ಮಾಡ್ತಿದ್ದಾರೆ ಅಂತಾನೂ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನನ್ನ ಅಂಶ ಪ್ರಕಾರ ಒಂದು 5,500 ರೂಪಾಯಿ ಏನೋ ತಗೊಂತಾರೆ. ಇವರು ಬ್ರೈಬ್ ಕೊಟ್ಟು ಎಡಗೈಲಿ ಸಿಗ್ನೇಚರ್ ಮಾಡ್ಕೊಡೋದು, ಇವರೇ ತೊಗೊಂಡ್ಬಿಟ್ಟು ಎಡಗೈಲಿ ಬಲಗೈಲಿ, ಅದನ್ನು ನಾನು ರೆಫರೆನ್ಸ್ ಕೊಡ್ತೀನಿ ನಿಮಗೆ. ಅದು ಎಲ್ಲ ಕಾಪೀಸ್ಗಳೆಲ್ಲ ಕೊಡ್ತೀನಿ ನಾನು ನಿಮಗೆ. ಆ ಥರ ಗೋಲ್ಮಾಲ್ ಮಾಡಿದ್ರೆ ಈ ಬಡವರಿಗೆ, ಆಮೇಲೆ ಈಗ ಅವ್ರ ವಂಶ ಪಾರಂಪರೆಯಾಗಿ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಹೆಸರಲ್ಲೂ ಇದು ಮಾಡೋದು, ಲೈಸೆನ್ಸ್ಗಳು ತೊಗೊಳೋದು. ಈಗ ನಾನು ನನ್ನ ತಮ್ಮ, ನಮ್ಮ ಅಣ್ಣ, ನಮ್ಮ ಅಕ್ಕ, ಇವ್ರ ಹೆಸರುಗಳಲ್ಲಿ ತೊಗೊಳೋದು. ಇದೆಲ್ಲ ಯಾವ ಮಟ್ಟಕ್ಕೆ ತೊಗೊಳಂಗಿಲ್ಲ. ಒಬ್ರಿಗೆ ಒಂದು ಫ್ಯಾಮಿಲಿಗೆ ಒಂದೇ ಅಂಗಡಿ ಹೆಂಗೆ ಕೊಡ್ತಾರೆ ಇವರೆಲ್ಲ? ಅಲ್ಲ, ಇವರು ಇನ್ಸ್ಪೆಕ್ಷನ್ ಮಾಡ್ದಲ್ಲೇ ಕೊಡ್ತಾರಾ ಅಥವಾ ಇವ್ರು ಬೇಕು ಅಂತ ಕೊಡ್ತಾರಾ? ಇದನ್ನೆಲ್ಲ ಏನು ಬ್ರೈಬ್ ಕೊಟ್ಟು ತಾನೇ ತಗೊಳ್ಳೋದು? ಸದ್ಯ ಅಕ್ರಮಕ್ಕೆ ಕುರಿತಂತೆ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ದೂರು ಕೊಟ್ಟಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಆಹಾರ ಇಲಾಖೆಯಲ್ಲಿ ಬೇರು ಬಿಟ್ಟಿರೋ ಫುಡ್ ಆಫೀಸರ್ ಕೆಂಪರಾಜು ಹಾಗೂ ಬ್ರೋಕರ್ ಸುಬ್ಬರಾಜು ವಿರುದ್ಧ ಕ್ರಮ ಕೈಗೊಳ್ಳುವ ಜೊತೆಗೆ ಸರ್ಕಾರಕ್ಕೆ ಆಗಿರೋ ನಷ್ಟವನ್ನ ಅವರಿಂದ ವಸೂಲು ಮಾಡುವ ಕೆಲಸ ಆಗ್ಬೇಕಿದೆ. ಇಲ್ಲವಾದ್ರೆ ಬಡವರ ಹೊಟ್ಟೆ ತುಂಬಿಸಬೇಕಾದ ಅನ್ನಭಾಗ್ಯ ಯೋಜನೆ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಹಣಭಾಗ್ಯವಾಗಿ ಉಳಿಯೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.